ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಭಾರತ ಸಂವಿಧಾನ ಮಾನವ ಹಕ್ಕು ಮತ್ತು ಪರಿಸರ ಅಧ್ಯಯನದಲ್ಲಿ ಮುಖ್ಯವಾದಂತಹ ಪ್ರಶ್ನೆಯ ಬಗ್ಗೆ ತಿಳ್ಕೊಳ್ಳೋಣ. ಇದು ಪರೀಕ್ಷಾ ತಯಾರಿ 3 ಅಭ್ಯಾಸ 3 ಮಾಡ್ತಾ ಇದ್ದೇವೆ. ಪುನರಾವರ್ತನ ಅಭ್ಯಾಸವನ್ನು ಮಾಡ್ತೇವೆ. ಈಗಾಗಲೇ ನಾವು ಸಂವಿಧಾನದ ಅರ್ಥ, ಸಂವಿಧಾನದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡೆವು. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅಷ್ಟೇ ಅಲ್ಲದೆ ಸಂವಿಧಾನದ ಲಕ್ಷಣಗಳನ್ನು ತಿಳಿಸಿ, ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದು ಕೂಡ ನಾವು ಕಳೆದ ವಿಡಿಯೋದಲ್ಲಿ ಮಾಡಿದ್ದೇವೆ, 10 ಅಂಕದ ಪ್ರಶ್ನೆ. ಇನ್ನು ಇವತ್ತು ನಾವು ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ಸಂವಿಧಾನದ ಅರ್ಥ ಮತ್ತು ಭಾರತ ಸಂವಿಧಾನದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿದ್ದೇವೆ. ಕಳೆದ ವಿಡಿಯೋದಲ್ಲಿ ಭಾರತ ಸಂವಿಧಾನದ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಂಡಿರುವಂಥದ್ದು. ಇದರಲ್ಲಿ ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆ ಅಂತ ಬಂದಾಗ, ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸುತ್ತದೆ. 2, ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ. ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ, ರಾಜ್ಯದ ಪರಮಾಧಿಕಾರ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ. ಸರಕಾರವು ಸುಸೂತ್ರವಾಗಿ ನಡೆಯುವಂತೆ ಮತ್ತು ಶಾಂತಿಯುತವಾಗಿ ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ. ಇನ್ನು ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರ್ಕಾರದ ಸ್ಥಾಪನೆಗೆ ಅದು ಸಹಾಯವನ್ನು ಮಾಡ್ತದೆ. ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. ಅಷ್ಟೇ ಅಲ್ಲದೆ ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸದೆ ದೇಶದ ಒಂದು ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿರುವಂಥದ್ದು. ಇದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ, ಹಳೆಯ ವಿಡಿಯೋದಲ್ಲಿದೆ ಅದು. ಅದನ್ನು ನಾನು ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ. ಪ್ಲೇಲಿಸ್ಟಲ್ಲಿ ನೀವು ನೋಡ್ಕೊಳ್ಬೋದು. ಪ್ಲೇಲಿಸ್ಟಲ್ಲಿ ತುಂಬ ಸಾಕಷ್ಟು ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಇದು ನಾವು ಮಾಡುವಂಥ ಪುನರಾವರ್ತನ ಅಭ್ಯಾಸ. ಪುನರಾವರ್ತನ ಅಭ್ಯಾಸದಲ್ಲಿ ನಾವು ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನಷ್ಟೇ ಮೊದಲಿಗೆ ನೋಡಿಕೊಳ್ಳುವಂಥದ್ದು. ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಪ್ರಶ್ನೆಗಳು ಬರ್ತದೆ. ಈ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯು ಹೆಚ್ಚು ಮಹತ್ವದುಳ್ಳದ್ದಾಗಿರುತ್ತದೆ. ಏಕೆಂದರೆ ಭಾರತವು ತನ್ನ ರಾಷ್ಟ್ರಗಳಿಗೆ ಹೋಲಿಸಿದರೆ ವಿಭಿನ್ನವಾದ ನೆಲೆಗಟ್ಟನ್ನು ಹೊಂದಿರುವುದು. ಅಂದರೆ ವಿವಿಧತೆಯಲ್ಲಿ ಐಕ್ಯತೆ, ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ, ವಿವಿಧತೆಯಲ್ಲಿ ಐಕ್ಯತೆಯನ್ನು ಸಾಧಿಸುವಂಥದ್ದು. ಈ ವಿವಿಧತೆಯನ್ನು ಹೋಗಲಾಡಿಸಿ ಭಾರತದ ಪ್ರಜೆಗಳಾದ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಮೂಡುವಂತಬೇಕು. ಆಗ ಮಾತ್ರ ಭಾವೈಕ್ಯತೆ ಸಾಧ್ಯ ಆಗ್ತದೆ. ಇದಕ್ಕೆ ಇರುವ ಸಮಸ್ಯೆಗಳು ಹಾಗೂ ಸಮಸ್ಯೆಗಳ ಹೋಗಲಾಡಿಸಲಿಕ್ಕೆ ಸರಕಾರ ಮಾಡಿರುವ ಯತ್ನಗಳನ್ನು ಪರಿಶೀಲಿಸುವ ಮೂಲಕ ಅದರ ವಿವರಣೆಯನ್ನು ಪಡೆಯಬಹುದಾಗಿದೆ ಒಂದೇ ಭಾವೈಕ್ಯತೆಯ ಬಗ್ಗೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ನಾವು ನೋಡಿದರೆ, ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಒಂದೇ ಎಂಬ ಭಾವನೆಯನ್ನು ಹೊಂದಿರುವಂಥದ್ದು, ತಮ್ಮ ರಾಷ್ಟ್ರದ ಒಳಗಡೆ ಒಗ್ಗಟ್ಟನ್ನು ಸಾಧಿಸುವುದು ಅಂತ ಹೇಳೋದು. ಇದಕ್ಕೆ ಅನೇಕರು ಅನೇಕ ರೀತಿಯಲ್ಲಿ ಅರ್ಥ ಕಲ್ಪಿಸಿ ರಾಷ್ಟ್ರೀಯ ಒಗ್ಗಟ್ಟುವಿಕೆ, ಸಮಗ್ರತೆ, ರಾಷ್ಟ್ರೀಯತೆ ಎಂಬುದು ತಿಳಿಸಿದ್ದರೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆ ಇಲ್ಲದೆ ತನ್ನದೇ ಆದಂಥ ಅಂಶಗಳನ್ನು ಒಳಗೊಂಡಿದೆ. ಇದರಲ್ಲಿ ನಾವು ಬೇಗ ನೋಡ್ತಾ ಹೋಗುವ. ನಾವು ರಾಷ್ಟ್ರೀಯ ಭಾವೈಕ್ಯತೆಯ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಇರುವಂತಹ ಸಮಸ್ಯೆಗಳಲ್ಲಿ ಒಂದು ರಾಜಕೀಯ ಸಮಸ್ಯೆಗಳು, ಆಮೇಲೆ ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಸಾಂಸ್ಕೃತಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ಇವಿಷ್ಟು ಸಮಸ್ಯೆಗಳಾಯಿತು. ಈ ಪಾಯಿಂಟ್ಸನ್ನು ಬರ್ಕೊಳ್ಳಿ. ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ನೀವು ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಂಡ್ರೆ ತುಂಬಾ ಅನುಕೂಲ ಆಗ್ತದೆ. ಅದರ ಜೊತೆಗೆ ಪರಿಹಾರಗಳು ಕೂಡ ಇದೆ. ರಾಷ್ಟ್ರೀಯ ಭದ್ರತೆಗಿರುವ ಅಪಾಯವನ್ನು ರಾಜಕೀಯ ಪಕ್ಷಗಳು, ಸ್ವಯಂ ಸೇವಾ ಸಂಘಟನೆಗಳು, ನಾಗರಿಕ ಸಮಿತಿಗಳು, ಪತ್ರಿಕೆ ನಾಯಕರು
ಕಾಳಜಿ ಇರುವವರೆಲ್ಲರೂ ಒಗ್ಗೂಡಿ ನಿರ್ಮೂಲನೆ ಮಾಡುವುದು. ರಾಷ್ಟ್ರೀಯ ಏಕತೆಯನ್ನು ಸಾಧಿಸುವುದು ಸರಕಾರದ ಕೆಲಸ ಮಾತ್ರ ಅಲ್ಲ, ಅದು ಇಡೀ ರಾಜ್ಯದ ಜನತೆಯ ಕಾರ್ಯ ಎಂಬುದನ್ನು ಮನದಟ್ಟು ಮಾಡುವುದು. 3. ಎಲ್ಲ ಭಾಷೆ, ಪ್ರಾಂತ್ಯ, ಜನಾಂಗ, ಸಂಸ್ಕೃತಿ ಮೊದಲಾದವುಗಳಿಗೆ ಸೇರಿದಂತೆ ಜನತೆಯನ್ನು ಸೇರಿಕೊಂಡು ಸಹಬಾಳ್ವೆಗೆ ಅವಕಾಶ ಕಲ್ಪಿಸುವುದು. 8. ವಿವಿಧ ಕಾರ್ಯಕ್ರಮಗಳ ಮೂಲಕ ಜನತೆಗೆ ಮನದಟ್ಟು ಮಾಡಲು ಸಮಾಜದಲ್ಲಿ ರಚನಾತ್ಮಕ ಕಾರ್ಯನಿರ್ವಹಿಸುವವರನ್ನು ಒಳಗೂಡಿಸುವುದು. ಶಾಂತಿ ಮತ್ತು ಸಹನೆಯ ಬಗೆಗೆ ಜನತೆಯಲ್ಲಿ ತಿಳುವಳಿಕೆ ಮೂಡುವಂತೆ ಪ್ರಚಾರ ಮಾಡುವುದು. ಸಮಾಜದಲ್ಲಿರುವ ಜಾತೀಯತೆಯ, ಪ್ರಾಂತೀಯತೆಯ, ಇಲ್ಲಿ ಧಾರ್ಮಿಕ ವಿಷಬೀಜ ಬಿತ್ತುವಂಥ ಶಕ್ತಿಗಳನ್ನು ಸಮಾಜದಿಂದ ದೂರ ಇಡಲು ಯತ್ನಿಸುವಂಥದ್ದು, ಅದು ಅದಕ್ಕೆ ಪರಿಹಾರ ಆಯಿತು. ಈಗ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಅರ್ಥವನ್ನು ತಿಳ್ಕೊಂಡೆವು. ರಾಷ್ಟ್ರೀಯ ಭಾವೈಕ್ಯ ಅಂದರೆ ನಾವೆಲ್ಲರೂ ಒಂದೇ ಎನ್ನುವಂತಹ ಮನೋಭಾವನೆಯನ್ನು ಬರುವಂಥದ್ದು ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ. ರಾಷ್ಟ್ರೀಯ ಭಾವೈಕ್ಯತೆಯ ಸಮಸ್ಯೆಗಳೇನು? ಒಂದು ರಾಜಕೀಯ ಸಮಸ್ಯೆ, ಒಂದು ಆರ್ಥಿಕ ಸಮಸ್ಯೆ, ಆಮೇಲೆ ಸಾಮಾಜಿಕ ಸಮಸ್ಯೆ, ಸಾಂಸ್ಕೃತಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ. ಇದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲಿರುವಂಥ ಸಮಸ್ಯೆಗಳು. ಅದರ ಜೊತೆಗೆ ಪರಿಹಾರಗಳನ್ನು ಕೂಡ ನೀವು ಬರಿಬೇಕು. ಇನ್ನು ಇದರಲ್ಲಿ ನಾವು ನೋಡೋದಾದರೆ ಯಾವುದು ಮುಖ್ಯವಾದ ಪ್ರಶ್ನೆ ಇದೆ ಅಂತ, ಇದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಸಂವಿಧಾನದ ಲಕ್ಷಣಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇದನ್ನು ಸ್ಕಿಪ್ ಮಾಡಬೇಡಿ, ಎಲ್ಲ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳಿ. ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತೇನೆ. ಭಾರತ ಸಂವಿಧಾನದ ಲಕ್ಷಣಗಳಲ್ಲಿ 1 ಲಿಖಿತ ಸಂವಿಧಾನ, ನಮ್ಯ ಸಂವಿಧಾನ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಕಲ್ಯಾಣ ರಾಜ್ಯ, ಸಂಯುಕ್ತ ಸರಕಾರ ಪದ್ಧತಿ, ಸಂಸದೀಯ ಕಾರ್ಯಾಂಗ ಪದ್ಧತಿ, ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಸ್ವತಂತ್ರ ನ್ಯಾಯಾಂಗ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಜಾತ್ಯತೀತ ರಾಷ್ಟ್ರ, ತುರ್ತು ಪರಿಸ್ಥಿತಿ ಅಂತ ಬರುವಂಥದ್ದು. ಇವಿಷ್ಟು ಸಂವಿಧಾನದ ಲಕ್ಷಣಗಳಲ್ಲಿ ಹೇಳ್ತಾ ಹೋಗಬೇಕು. ಸಂವಿಧಾನ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು. ಇನ್ನು ಬರುವಂಥದ್ದಲ್ಲಿ ಸಂಯುಕ್ತ ಪದ್ಧತಿಯ ಲಕ್ಷಣಗಳು. ಸಂಯುಕ್ತ ಪದ್ಧತಿಯ ಲಕ್ಷಣಗಳಲ್ಲಿ 1 ಲಿಖಿತ ಸಂವಿಧಾನ, ಆಮೇಲೆ ಅಧಿಕಾರದ ವಿಭಜನೆ, ಸ್ವತಂತ್ರ ನ್ಯಾಯಾಂಗ, ಮೇಲ್ಮನೆ ಅಥವಾ 2ನೇ ಸಭೆ, ಒಕ್ಕೂಟವನ್ನು ತೆಗೆಸುವ ಹಕ್ಕು, ಸಂವಿಧಾನದ ಪಾರಮತ್ಯ. ಇದು ಸಂಯುಕ್ತ ಪದ್ಧತಿಯ ಲಕ್ಷಣಗಳಾಗಿದೆ. ಸಂಯುಕ್ತ ಪದ್ಧತಿಯ ಲಕ್ಷಣಗಳು. ಇನ್ನು ಸಂವಿಧಾನದ ತಿದ್ದುಪಡಿ ಮಾಡುವ ವಿಧಾನಗಳೇನು? ಸಂವಿಧಾನ ತಿದ್ದುಪಡಿ ಮಾಡುವಂಥದ್ದು ಒಂದು ಸಾಮಾನ್ಯ ಬಹುಮತದಿಂದ ತಿದ್ದುಪಡಿ, ವಿಶೇಷ ಬಹುಮತದಿಂದ ತಿದ್ದುಪಡಿ, ವಿಶೇಷ ಬಹುಮತದ ಜೊತೆಗೆ ರಾಜ್ಯಗಳ ಅನುಮೋದನೆ, ವಿಶೇಷ ಬಹುಮತದ ಜೊತೆಗೆ ರಾಜ್ಯಗಳ ಅನುಮೋದನೆ, ವಿಶೇಷ ಬಹುಮತದಿಂದ ತಿದ್ದುಪಡಿ, ಸಾಮಾನ್ಯ ಬಹುಮತದಿಂದ ತಿದ್ದುಪಡಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.